وما أرسلناك إلا رحمة للعالمين. ನಾವು ನಿಮ್ಮನ್ನು ಎಲ್ಲಾ ಲೋಕಗಳಿಗೆ ಕರುಣೆಯಾಗಿ ಕಳುಹಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಅದ್ಭುತ ಪ್ರವಾದಿ, ಪವಿತ್ರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅದ್ಭುತ ನುಡಿಗಳ 3ನೇ ಸಂಚಿಕೆಯೊಂದಿಗೆ ಹಾಜರಾಗಿದ್ದೇನೆ. ವೀಕ್ಷಿಸಿ. ಭಿಕ್ಷೆಯಲ್ಲಿ ಉತ್ತಮವಾದ ಭಿಕ್ಷೆ ನೀವು ಬಲಗೈಯಿಂದ ದಾನ ಮಾಡಿರೋದು ಎಡಗೈ ತಿಳಿದಿರುವುದು. ಈ ಕೈಯಿಂದ ಕೊಟ್ಟರೆ ಈ ಕೈಗೂ ಗೊತ್ತಾಗಬಾರ್ದು. ಭಿಕ್ಷೆಯಲ್ಲಿ ಅತ್ಯುತ್ತಮ ದಾನ. ಪವಿತ್ರ ಪ್ರವಾದಿಯವರ ನುಡಿ 6 ವಿಷಯಗಳ ಬಗ್ಗೆ ನೀವು ರಕ್ಷಿಸಿಕೊಳ್ಳಿ, ನಾನು ಸ್ವರ್ಗಕ್ಕೆ ನಿಮ್ಮ ಜಾಮೀನುದಾರನಾಗಿ ನಿಲ್ಲುತ್ತೇನೆ. 1ನೇದು, ಮಾತನಾಡುವಾಗ ಸತ್ಯವನ್ನು ಮಾತನಾಡಿ. ಮಾತನಾಡುವಾಗ ಸತ್ಯವನ್ನು ಮಾತನಾಡಿ. 2ನೇದು, ಕೊಟ್ಟ ಭರವಸೆಯನ್ನು ಈಡೇರಿಸಿ. ಕೊಟ್ಟ ಭರವಸೆಯನ್ನು ಈಡೇರಿಸಿ. 3ನೇದು, ನಿಮ್ಮ ನಂಬಿಕೆಯನ್ನು ಈಡೇರಿಸಿ. ನಿಮ್ಮ ನಂಬಿಕೆಯನ್ನು ಈಡೇರಿಸಿ. ನಿಮ್ಮ ನಂಬಿಕೆಯನ್ನು ಈಡೇರಿಸಿ. 4ನೇದು, ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧವಾಗಿಟ್ಟುಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧವಾಗಿಟ್ಟುಕೊಳ್ಳಿ. 5ನೇದು, ನಿಮ್ಮ ಕಾರ್ಯಗಳನ್ನು ಸಹ ಪರಿಶುದ್ಧವಾಗಿಟ್ಟುಕೊಳ್ಳಿ. ನಿಮ್ಮ ಕಾರ್ಯಗಳನ್ನು ಸಹ ಪರಿಶುದ್ಧವಾಗಿಟ್ಟುಕೊಳ್ಳಿ. 6ನೇದು, ಕಾನೂನು ಬಾಹಿರ ಮತ್ತು ಕೆಟ್ಟದ್ದನ್ನು ಹೊಡೆಯುವುದು ಮತ್ತು ತೆಗೆದುಕೊಳ್ಳುವುದರಿಂದ ದೂರವಿರಿ. ಕಾನೂನು ಬಾಹಿರ ಮತ್ತು ಕೆಟ್ಟದ್ದನ್ನು ಹೊಡೆಯುವುದು ಮತ್ತು ತೆಗೆದುಕೊಳ್ಳುವುದರಿಂದ ದೂರವಿರಿ. ಈ 6 ಅಂಶ, ಈ 6 ವಿಷಯಗಳ ವಿರುದ್ಧ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ನಾನು ನಿಮ್ಮಲ್ಲಿ 2 ವಿಷಯಗಳನ್ನು ಬಿಟ್ಟಿದ್ದೇನೆ ಮತ್ತು ನೀವುಗಳು ಅವುಗಳನ್ನು ಹಿಡಿದಿಟ್ಟುಕೊಳ್ಳುವವರೆಗೆ ದಾರಿ ತಪ್ಪುವುದಿಲ್ಲ. 1 ದೇವರ ಪುಸ್ತಕ ಪವಿತ್ರ ಖುರಾನ್, ಇನ್ನೊಂದು ಅವನ ಸಂದೇಶವಾಹಕರ ಸುನ್ನ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅದ್ಭುತ ನುಡಿಗಳ 3ನೇ ಮತ್ತು ಅಂತಿಮ ಭಾಗವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತೇನೆ. ವೀಕ್ಷಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಸ್ನೇಹಿತರು, ಕನ್ನಡಾಂಬೆಯ ಅಭಿಮಾನಿಗಳ ಅವರ ಅಪೇಕ್ಷೆ ಮೇರೆಗೆ ಇಂಗ್ಲಿಷಿಂದ ಅನುವಾದ ಮಾಡಿ, ಉರ್ದು ವಿದ್ವಾಂಸನಾದರೂ ಕನ್ನಡದಲ್ಲಿ ಹೇಳುವುದಕ್ಕೆ ಪ್ರಯತ್ನ ಮಾಡಿರುವೆ. ತುಂಬ ತಪ್ಪಾಗಿರ್ಬೋದು ವ್ಯಾಕರಣಗಳಲ್ಲಿ, ಕ್ಷಮಿಸಲು ಕೋರುತ್ತಾ, ಈ ಸಂಚಿಕೆಗಳು ನಿಮಗೆ ಮೆಚ್ಚುಗೆ ಆಗಿದ್ದಲ್ಲಿ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಕೋರುತ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಆರ್ ಅಬ್ದುಲ್ ಹಮೀದ್.